ಸ್ನೇಹಿತರೆ ನಮಸ್ಕಾರ. ಲಿಸನ್ ಮೈ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಬ್ಬ ಹಠಗಾರ, ಛಲಗಾರ, ನಿಷ್ಠುರವಾದಿ ಹಿರಿಯ ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರು ಯಾರು ಅಂತೀರಾ? ಕನ್ನಡ ಪತ್ರಿಕೋದ್ಯಮ ಪ್ರಕಾಶಿಸಲು ಪ್ರಾರಂಭಿಸಿದಾಗ ಅದಕ್ಕೆ ಬೆಳಕಾದವರು ಇವರು. ಕನ್ನಡ ಟಿವಿ ನ್ಯೂಸ್ ಮಾಧ್ಯಮ ಅಂಬೆಗಾಲಿಡುವ ಟೈಮಲ್ಲಿ ಬೆರಳು ಕೊಟ್ಟು ನಡೆಯಲು ಕಲಿಸಿದ ಹಳೆಯ ಹುಲಿ ಇವರು. ಭಾರತ ದೇಶ ಕಂಡಂಥ ಅದ್ವಿತೀಯ ನಾಯಕರಾದಂಥ ಇಂದಿರಾ ಗಾಂಧಿ ಅವರನ್ನು, ಜಯಪ್ರಕಾಶ್ ನಾರಾಯಣ್ ಅವರನ್ನು, ದೇವೇಗೌಡರನ್ನು, ಜೀವರಾಜ್ ಆಳ್ವ ಅಂತವರನ್ನು, ಡಾಕ್ಟರ್ ರಾಜ್ಕುಮಾರ್ ಅಂತವರನ್ನು ನೇರ ಸಂದರ್ಶಿಸಿದ ಸುದ್ದಿಗಳಿಗೆ ಸವಾಲು ಹಾಕುವ ಸರ್ದಾರ ಇವರು. ಸುವರ್ಣ ನ್ಯೂಸ್, ಸಮಯ ನ್ಯೂಸ್, ಕಸ್ತೂರಿ ನ್ಯೂಸ್ ಹಾಗೂ ಇತ್ತೀಚಿನ ಸುದ್ದಿ ನ್ಯೂಸ್ ಚಾನೆಲ್ಗಳನ್ನು ಕಟ್ಟಿ ಬೆಳೆಸಿದ ಧೀರ ಅವ್ರು ಯಾರು ಅಲ್ಲ, ಶಶಿಧರ್ ಭಟ್. ಇವರ ಅಂತರಂಗದ ಮಾತುಗಳನ್ನು ಅವರಿಂದಲೇ ಕೇಳೋಣ. ಲೆಟ್ಸ್ ಡಿಸ್ಕಸ್. ಪತ್ರಿಕೋದ್ಯಮಕ್ಕೆ ಬಂದಿದ್ದಿದೆಯಲ್ಲ ಒಂದು ರೀತಿಯಲ್ಲಿ ಆಕಸ್ಮಿಕ ಅನ್ಬೋದೇನೋ ರಾಜ್. ಯಾಕಂದ್ರೆ ನನಗೆ ನಾನು ಬೆಳಗಾವದಲ್ಲಿ ನನ್ನ ಎಜುಕೇಶನ್ ಮುಗಿಸಿದ ಮೇಲೆ ನಾನು ಊರಿನಲ್ಲಿ ಕೃಷಿ ಮಾಡಬೇಕು ಅಂತ ಇಷ್ಟಪಟ್ಟವನು. ಬಟ್ ಆಗ್ಲೇ ಹಲವಾರು ಚಳವಳಿಗಳಲ್ಲಿ ಇದ್ದೆ. ಸೊ ಹೀಗಾಗಿ ಊರಿನಲ್ಲಿ ಒಬ್ಬ ಸ್ವಾಮಿಯ ವಿರುದ್ಧ ನಾನು ಒಂದು ಚಳವಳಿಯನ್ನ ಹಮ್ಮಿಕೊಂಡಾಗ ನನ್ನ ಜಾತಿಯವರು ನನ್ನನ್ನ ಹೊರಗೆ ಹಾಕಿದ್ರು. ಸೊ ಅದಾದ ಮೇಲೆ ಹೊರಗೆ ಹಾಕಿದ ಮೇಲೆ ಆ ಮಠದವರು, ನಮ್ಮ ಜಾತಿಯ ಮಠ ಅದು, ಈಗಲೂ ಇದಾರೆ, ಆಕಳ ಸ್ವಾಮಿ ಇದಾರೆ, ಅವ್ರ ಹಿರಿಯ ಗುರುಗಳಿದ್ರು, ಅವ್ರ ವಿರುದ್ಧ ಹೋರಾಟ ಮಾಡಿದ್ದು. ಸೊ ನನ್ನ ಹೊಡೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಅಮ್ಮ ಹೇಳಿದ್ಲು, ಮಗ ಇಲ್ಲಿದ್ರೆ ಹೊಡೆದು ಬಿಡ್ತಾರೆ, ಊರ್ ಬಿಡು ಅಂತ. ಒಂದು ಚೀಲ ಹಿಡಿದುಕೊಂಡು ಬೆಂಗಳೂರಿಗೆ ಬಂದೆ ಪತ್ರಿಕೋದ್ಯಮಕ್ಕೆ. ಮೊದಲು ಆಕಾಶವಾಣಿಯಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ. 81 ಅಂತ ಅನ್ಸುತ್ತೆ. ಪ್ರದೇಶ ಸಮಾಚಾರ ಓದುವ ಮೂಲಕ ನನ್ನ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಅದಾದ ಮೇಲೆ ನಮ್ ಕಡೆಯವರೆಲ್ಲ ಈ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಯೂಶುವಲಿ ನಾವೆಲ್ಲ ಶುರು ಮಾಡ್ತೀವಿ. ಹಾಗೆ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೆ ನನ್ನ ವೃತ್ತಿಯನ್ನ. ಅದಾದ್ಮೇಲೆ ಮುಂಜಾನೆ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅದನ್ನ ಕಾಂಗ್ರೆಸ್ ಗುಂಡೂರಾವ್ ಮತ್ತು ಮೊಯ್ಲಿ ಸೇರಿ ಪ್ರಾರಂಭ ಮಾಡಿ ಅದಕ್ಕೆ ನಾನು ಡೆಪ್ಯೂಟಿ ಚೀಫ್ ರಿಪೋರ್ಟರ್ ಆಗಿದ್ದೆ. ಅದಾದ ಮೇಲೆ 87 ಹೊತ್ತಿಗೆ ನಾನು ಕನ್ನಡಪ್ರಭ ಜಾಯಿನ್ ಆದೆ. ಕನ್ನಡಪ್ರಭದಲ್ಲಿ ನಾನು 2000 ಇಸ್ವಿಯವರೆಗೆ ಕನ್ನಡಪ್ರಭದಲ್ಲಿ ಇದ್ದೆ. 2000ದಲ್ಲಿ ಅಷ್ಟರ ಒಳಗಡೆನೆ ನಾನು ದೂರದರ್ಶನ ಇದ್ದಾಗಲೇ ಬೆಂಗಳೂರು ದೂರದರ್ಶನದ ಕರೆಂಟ್ ಅಫೇರ್ಸ್ ಒನ್ ಆಫ್ ದಿ ಪ್ಯಾನಲಿಸ್ಟ್ ಆಗಿ ಹಲವು ಸಂದರ್ಶನಗಳನ್ನೆಲ್ಲ ಮಾಡಿದ್ದೆ. ಸೊ 2000ದಲ್ಲಿ ಏಷ್ಯಾನೆಟ್ನವರು ನನ್ನ ಆಕ್ಚುಲಿ ಫಸ್ಟ್ ಕರೆದ್ರು ಏಷ್ಯಾನೆಟ್ ನಲ್ಲಿ. ಸೊ ಕರೆದು ಬಿಟ್ಟು ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ಆಗಿ ನೀವು ನಂತರ ಕನ್ನಡ ಚಾನೆಲ್ ತರ್ತೀವಿ ಅಂತ ಐ ಜಾಯಿನ್. ಸೊ ಅಲ್ಲಿಂದ ಪ್ರಾರಂಭವಾದ್ದು 2000ದಿಂದ ಈ ವಿಜುವಲ್ ಮೀಡಿಯಾ ಪಯಣ ಪ್ರಾರಂಭ ಆಯ್ತು. ಅದಾದ ಮೇಲೆ ನಾನು ಜಿ ನ್ಯೂಸ್ ಹಿಂದಿ ನ್ಯೂಸ್ ಚಾನೆಲ್ ನ ಬೆಂಗಳೂರು ಮುಖ್ಯಸ್ಥನಾಗೋ ಕೆಲಸ ಮಾಡ್ತಾ ಇದ್ದೆ. ನನಗೇನು ಹಿಂದಿ ಚೆನ್ನಾಗಿ ಬರಲ್ಲ, ಕನ್ನಡ ಒಂದೇ ಬರೋದು ಸರಿಯಾಗಿ. ಬಟ್ ನಂತರ ಅದನ್ನು ಬಿಟ್ಟ ಮೇಲೆ ನಂದೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೆ ನಾನು, ಸೌತ್ ಇಂಡಿಯಾ ಟೆಲಿವಿಷನ್ ನೆಟ್ವರ್ಕ್ ಅಂತ. ಅದ್ರಲ್ಲಿ ಹಲವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೆ. ಅಖಾಡ ಅಂತ ಜನರ ನಡುವೆ ಚರ್ಚೆ ಒಂದು ಕಾರ್ಯಕ್ರಮನ ಜಿಗಾಗಿ ಮಾಡಿದೆ ನಾನು ಸಂದರ್ಭದಲ್ಲಿ. ಅದಾದ್ಮೇಲೆ 2005ರಲ್ಲಿ ಮತ್ತೆ ಏಷ್ಯಾನೆಟ್ ಅವ್ರು ಕರೆದ್ರು ನನಗೆ ಚಾನೆಲ್ ಮಾಡ್ತೀನಿ. ಹೀಗೆ ಸುವರ್ಣ ಜಾಯಿನ್ ಆದ 2ನೇ ವ್ಯಕ್ತಿ. ಸುವರ್ಣ ಚಾನೆಲ್ ಅನ್ನ ಪ್ರಾರಂಭ ಮಾಡಿದೆ, ಸುವರ್ಣ ನ್ಯೂಸ್ ಅನ್ನ ಪ್ರಾರಂಭ ಮಾಡಿದೆ, ಏಷ್ಯಾನೆಟ್ ನ ಒಂದು ಡೈರೆಕ್ಟರ್ ಆಗಿ ಕೆಲವು ದಿವಸ ಕೆಲಸ ಮಾಡಿದೆ. ಈ ನಡುವೆ ಎಲ್ಲ ಭಿನ್ನ ಅಭಿಪ್ರಾಯಗಳು. ನಾನು ಯಾವುದೇ ಇನ್ಸ್ಟಿಟ್ಯೂಷನ್ 2-3 ವರ್ಷದ ನಂತರ ಇಲ್ಲ, ನಾನು ಮೂಲಭೂತವಾಗಿ ತರಲೆ ಮನುಷ್ಯ, ಯಾವುದು ಒಪ್ಪಲ್ಲ ನಾನು. ಸೊ ಅವರೇ ನಾನು ಹೊರಗೆ ಹಾಕ್ತಾರೆ, ಆದ್ರೆ ನಾನು ಹೊರಗೆ ಬರ್ತೀನಿ. ಸೊ ಹೀಗಾಗಿ ಅದು ಮುಂದುವರ್ಕೊಂಡು ಬಂತು ರಾಜ್. ಸರ್, ಸುವರ್ಣ ನ್ಯೂಸ್ ಚಾನಲ್ ನಿಮ್ಮ ಕೈಯಲ್ಲಿ ಅರಳಿದ ಹೂ, ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ, ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಹಠಾತ್ತನೆ ಒಂದಿನ ನಿಮ್ಮ ಜಾಗಕ್ಕೆ ಈಗಿನ ಪಬ್ಲಿಕ್ ಟಿವಿಯ HR ರಂಗನಾಥ್ ಅವರು ಬಂದು ಕೂಡ್ತಾರೆ. ಬಿಹೈಂಡ್ ದ ಸೀನ್ ಏನಾಗಿತ್ತು? ನಿಮ್ಮ ಮತ್ತು ಸುವರ್ಣ ನ್ಯೂಸ್ ಆಡಳಿತ ಮಂಡಳಿ ನಡುವೆ ಏನಾದರೂ ಕಿರಿಕಾಗಿತ್ತಾ, ಅಥವಾ HR ರಂಗನಾಥ್ ಅಂದ್ರೆ ರಂಗಣ್ಣ ಅವರು ಬಂದ್ರು ಅಂತ ನಿಮ್ಮನ್ನ ಎತ್ತಂಗಡಿ ಮಾಡಿದ್ರ? ಒಂದು ರಂಗನಾಥ್ ನನ್ನ ರೂಮ್ಮೇಟ್ ಆಗಿದ್ದವು. ಅವ್ರು ಬೆಂಗಳೂರಿಗೆ ಬಂದಾಗ ನನ್ನ ರೂಮ್ನಲ್ಲಿ 1.5 ವರ್ಷ. ಅದಾದ್ಮೇಲೆ ಅವ್ರು ಕನ್ನಡಪ್ರಭ ಪತ್ರಿಕೆಗೆ, ನಾನು ಕನ್ನಡಪ್ರಭ ಚೀಫ್ ರಿಪೋರ್ಟರ್ ಆದ ಸಂದರ್ಭದಲ್ಲಿ ಅವರು ಕನ್ನಡಪ್ರಭ ಜಾಯಿನ್ ಆದ. ನಮ್ಮ ನಡುವೆ ಒಂದು ಪ್ರೀತಿ ಜಗಳದ ಸಂಬಂಧ. ಸೊ ನಾನು ಸುವರ್ಣ ನ್ಯೂಸ್ಗೆ ಚುನಾವಣಾ ಸಂದರ್ಭದ ಒಂದು ಚರ್ಚೆಗಾಗಿ ಅವರನ್ನ ಕರೆದೆ. ಅದ್ಭುತ ಮಾತುಗಾರ. ಕರೆದು ನಾನೇನೆ ಅವ್ರನ್ನ ಫಸ್ಟ್ ಕ್ಯಾಮ್ರಾ ಮುಂದೆ ಕರೆದುಕೊಂಡು ಬಂದದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ನನ್ನ ಸ್ನೇಹಿತ ಅವರು.
ಜಗಳ ಮಾಡಿ 4-6 ವರ್ಷ ಮಾತಾಡಲ್ಲ, ಇನ್ಯಾವತ್ತೋ ಒಂದ್ ದಿವಸ ಇಬ್ಬರು ಒಬ್ರು ಮಾತಾಡ. ಅದಾದ್ಮೇಲೆ ನಾನು ಕರೆದೆ, ಅವರಿಗೆ ಹೆಸರೆಲ್ಲ ಬರೋದಕ್ಕೆ ಶುರುವಾಯ್ತು. ನನಗೆ ಒಳಗಡೆ ಏನ್ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಒಂದಿನ ಆಫೀಸ್ನಲ್ಲಿ ಕುಳಿತಿದ್ದೆ ನಾನು, ಮಧ್ಯಾಹ್ನ 12 ಗಂಟೆ ಆಗಿ. ಅಷ್ಟೊತ್ತಿಗೆ ಹೊಸ ಏನಾಯ್ತು, ನಮ್ಮ ಸಿಇಒ ಸಂಜಯ್ ಪ್ರಭು ಅಂತಿದ್ರು, ಅವ್ರು ಬಂದ್ಬಿಟ್ಟು, ಸರ್ ನಿಮ್ಗೆ ಪ್ರಮೋಷನ್ ಕೊಟ್ಟಿದ್ದೀವಿ. ನಾನು ಹೇಳಿದೆ, ನಾನು ಪತ್ರಿಕೋದ್ಯಮಿ, ಆಯ್ತು ಎಡಿಟರ್ ಚೀಫ್ ಆಗಿದ್ದೀನಿ, ನನಗೇನು ಪ್ರಮೋಷನ್ ಸಾರ್ ಅಂತ ಕೇಳಿದೆ. ಇಲ್ಲ ಯು ವಿಲ್ ಬಿ ದ ಅಡ್ವೈಸರ್ ಟು ದ ಚೇರ್ಮನ್. ನಾನು ಹೇಳಿದೆ, ನಾನು ಯಾವುದೇ ರಾಜಕಾರಣಿಗೆ ಅಡ್ವೈಸರ್ ಆಗಿ ಜಾಯಿನ್ ಆಗಲ್ಲ, ಯಾರು ಕೇಳಿದ್ರೆ ನಾನು ನನಗೆ ನಾನೇ ಹಾಕ್ಬೇಕು, ನನಗೆ ಅಗತ್ಯ ಇಲ್ಲ. ಸೊ ಅವ್ರು ಮತ್ತೆ ಹೋದ್ರು, ಚೇರ್ಮನ್ ಹತ್ರ ಮಾತಾಡಿದ್ರು, ಯು ವಿಲ್ ಬಿ ದ ಡೈರೆಕ್ಟರ್ ಆಫ್ ಏಷ್ಯಾನೆಟ್ ಗ್ರೂಪ್ ಫಾರ್ ನ್ಯೂ ವೆಂಚರ್ಸ್. ಓಕೆ ಫೈನ್, ಮೊದಲು ಹೊರಡಿ. ಯಾಕೆ ಯಾರಿಗೆ, ನನಗೆ ಅಲ್ಲಿವರೆಗೆ ಗೊತ್ತಿಲ್ಲ. ನಾನು ಮೂಲಭೂತವಾಗಿ ಹಳ್ಳಿಯಿಂದ ಬಂದು ನಾವೆಲ್ಲ ಮೂಲಭೂತವಾಗಿ ದಡ್ಡತನ ಇದೆ ಕಣ್ರಿ, ನಮ್ಮ ಒಳಗಡೆ ಕುಂಬುತನ, ದಡ್ಡತನ ಎಲ್ಲದೂ ಕೂಡ ಇದೆ. ಸೊ ನಾನು ಯಾಕೆ ಅಂತಂದ, ಹೊಸ ಎಡಿಟರ್ ಬರ್ತಾರೆ. ಹೌದು, ನನಗೆ ಗೊತ್ತಿಲ್ಲ ಯಾರು. ಇಲ್ಲ, ರಂಗನಾಥ್ ಬರ್ತಿದ್ದಾರೆ, ನನಗೆ ಅಲ್ಲಿವರೆಗೆ ಗೊತ್ತಿಲ್ಲ. ನನಗೆ ಹೌದಾ, ಬರ್ಲಿ ಬಿಡಿ, ನನ್ನ ಸ್ನೇಹಿತ ರೂಮ್ ಮಾತಾಡಿ ಹೋಗ್ತೀನಿ. ಇಲ್ಲ ನೀವು ತಕ್ಷಣ ಹೆಡ್ ಆಫೀಸಿಗೆ ಹೋಗ್ಬೇಕು, ಅವ್ರು ಬರೋಕ್ಕಿಂತ ಮೊದಲು ನೀವು ಅಲ್ಲ ಚಾರ್ಜ್ ಕೊಡ್ತೀನಿ. ನೋ, ಯು ಶುಡ್ ಗೋ ಟು ಅವರ್ ಕಾರ್ಪೊರೇಟ್ ಆಫೀಸ್ ಇನ್ MG ರೋಡ್. ಸರಿ ಅಂತ ಎದ್ದು ನನಗೆ ಅವ್ರಿಗೆ ಇಷ್ಟ ಇರ್ಲಿಲ್ವ, ಮ್ಯಾನೇಜ್ಮೆಂಟಿಗೆ ನಾನು ನೋಡೋದು ಇಷ್ಟ ಇರ್ಲಿಲ್ವ ಗೊತ್ತಿಲ್ಲ. ನಾನು ಅಲ್ಲಿಂದ ಬಂದೆ ಕಾರ್ಪೊರೇಟ್ ಆಫೀಸಿಗೆ. ಅದು ಬಂದ ಮೇಲೆ ಅಲ್ಲಿ ನಾನು ಹೊಸ ಪ್ರಾಜೆಕ್ಟ್ಗಳನ್ನ, ಒಂದು ಜರ್ನಲಿಸಂ ಕಾಲೇಜ್ ಪ್ರಾಜೆಕ್ಟ್ ಅದು ಏಷ್ಯಾನೆಟ್ ಗ್ರೂಪ್ಗೆ ಮಾಡ್ತಾ ಇದ್ದೆ. ಒಂದಿನ ಮತ್ತೆ ಇದೇ ಸಂಜಯ್ ಪ್ರಭು ಚೇರ್ಮನ್ ಚೇಂಬರ್ ಇತ್ತು, ಅದ್ರ ಈ ಕಡೆಗೆ ನನ್ನ ಚೇಂಬರ್ ಇತ್ತು, ಮಾಡ್ತಾ ಇದ್ದ. ಒಂದ್ ದಿವಸ ಬಂದ್ರು, ಅಷ್ಟೊತ್ತಿಗೆ ಸಮಯ ಚಾನಲ್ ಬಂತು. ಸಮಯ ಚಾನಲ್ ಉದ್ಘಾಟನಾ ಭಾಷಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನನ್ನ ಹೆಸರನ್ನ ರೆಫರ್ ಮಾಡಿದ್ರು. ನಾನು ಈ ಚಾನಲ್ ಬರೋದಕ್ಕೆ ಹಿಂದ್ಗಡೆ ಹಿರಿಯ ಪತ್ರಕರ್ತರಾದಂತ ಶಶಿಧರ್ ಭಟ್ ನಮಗೆ ಅವ್ರ ಆಶೀರ್ವಾದ ಯಾವತ್ತಿದ್ರು ಇರುತ್ತೆ ಹಾಗೆ ಅಂತ ನನ್ಗೆ ಹೊಗಳು ಬಿಟ್ಟಿದ್ರು. ಸೊ ಆವಾಗ ಏನ್ ಮಾಡಿದಾರೆ, ಆ ವಿಜುವಲ್ ಅನ್ನ ಕಟ್ ಮಾಡಿ ತಗೊಂಡೋಗಿ ಯಾರೋ ರಾಜೀವ್ ಚಂದ್ರಶೇಖರ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಕೊಂಡು ಸಬೋಟೇಜ್ ಮಾಡ್ತಾನೆ ನೋಡಿ ಇನ್ನೊಂದು ಚಾನಲ್. ಅದನ್ನು ಬಂದು ಸಂಜಯ್ ಪ್ರಭು ನನ್ನ ಹತ್ರ ಕೇಳಿದ್ರು. ಅವಾಗ ನಾನು ಹೇಳಿದೆ, ನೋಡಿ, ಒಂದನೇದಾಗಿ ನನ್ನ ರಕ್ತದಲ್ಲಿ ಅಂತ ಮೋಸದ ರಕ್ತ ಇಲ್ಲ ನನಗೆ ನೇರವಾಗಿ ಯಾರನ್ನೋ ಸೇರಿಸ್ಬೇಕು ಅಂದ್ರೆ ಸೇರಿಸ್ತಿದ್ದೆ, ಮಾಡ್ತಾ ಇದ್ದೆ, ನಾನೇ ಯಾಕೆ ಮಾಡಕ್ ಹೋಗ್ಲಿ. ಬಟ್ ಆದ್ರೆ ನನಗೆ ಬೇಸರ ಆಗೋದು ಈ ಆರೋಪದ ಬಗ್ಗೆ ಅಲ್ಲ. ಈ ಆರೋಪನ ನೀನ್ ನನ್ನ ಹತ್ರ ಕೇಳ್ತಿದಿರೋದಕ್ಕೆ ನನಗೆ ದುಃಖಕರವಾದ, ಅಂದ್ರೆ ಯು ಡೋಂಟ್ ಬಿಲೀವ್ ಮೀ. ಮ್ಯಾನೇಜ್ಮೆಂಟ್ ಅವ್ರು ನೀನ್ ನಂಬಲ್ಲ ಅಂದ್ರೆ ನಾನು ಇಲ್ಲಿದ್ದ ಅರ್ಥ ಇಲ್ಲ, ಈಗಲೇ ರೆಸಿಗ್ನೇಷನ್ ಕೊಡ್ತೀನಿ ಅಂತ ರೆಸಿಗ್ನೇಷನ್ ಬರುತ್ತೆ. ಚೇರ್ಮನ್ ಬರ್ಲಿ ಅಂದ್ರೆ ನನಗೆ ಆಗತ್ಯ ಇಲ್ಲ, ನಿಮ್ ಚೇರ್ಮನ್ ನಾನು ಹೋಗ್ತೀನಿ. ಸೊ ನನಗೊಂದು ವೆಹಿಕಲ್ ಕೊಟ್ಟಿದ್ರು, ಕಾರ್. ನಾನು ಹೇಳಿದೆ, ಈ ವೆಹಿಕಲ್ ತಗೊಂಡೋಗಿ ಮನೆಗೆ ಹೋಗಿ ಡ್ರಾಪ್ ತಗೊಂಡು ವಾಪಸ್ ಕಳಿಸ್ತೀನಿ, ಮತ್ತು ತಿಂಗಳ ನಂತರ ನನ್ನ ಸಂಬಳ ಕಳಿಸ್ಕೊಡಿ, ನನ್ನ ಸಂಬಳ ಇಲ್ಲದೆ ಬದುಕಕ್ಕಾಗಲ್ಲ, ಬೇರೆ ಆದಾಯ ಇಲ್ಲ ಅಷ್ಟೇ. ಸರ್, ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಒಬ್ಬ ಪತ್ರಕರ್ತ 5 ರಿಂದ 6 ವರ್ಷ ಒಂದು ನ್ಯೂಸ್ ಚಾನಲ್ ಕೆಲಸ ಮಾಡಿದ ನಂತರ ಆತನ ಆರ್ಥಿಕತೆ ಬಹಳಷ್ಟು ಇಂಪ್ರೂವ್ ಆಗಿರುತ್ತೆ, ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿರುತ್ತೆ. ಆತನ ಏನಾದರೂ ಬೇರೆ ನ್ಯೂಸ್ ಚಾನಲ್ಗೆ ಜಾಯ್ನ್ ಆದರೆ ಮುಖ್ಯಸ್ಥನ ಸ್ಥಾನ ದೊರೆಯುತ್ತೆ. ಅಷ್ಟೇ ಅಲ್ಲ, ಆತ ಒಂದು ಪಕ್ಷದ ಸಿದ್ಧಾಂತಕ್ಕೆ ಮರಳಾಗಿಯೂ ಪಕ್ಷದ ವಕ್ತಾರನಂತೆ ಕೆಲಸ ಮಾಡುವ ಟೈಮಲ್ಲಿ ನೀವು ಸುವರ್ಣ ನ್ಯೂಸ್, ಸಮಯ ನ್ಯೂಸ್, ಕಸ್ತೂರಿ ನ್ಯೂಸ್ ಅಲ್ಲದೆ ಸುದ್ದಿ ನ್ಯೂಸ್ ಅಂತ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರೂ ಕೂಡ ಆರ್ಥಿಕವಾಗಿ ಅಷ್ಟೇನೂ ಸಬಲರಾಗಿಲ್ಲ. ಯಾಕೆ ಈ ಒಂದು ರೇಸ್ನಿಂದ ನೀವು ಹಿಂದುಳಿದಿರ? ಇದು ಹೇಗೆ ಗೊತ್ತಾ ನಿಮಗೆ, ಮೂಲಭೂತವಾಗಿ ನೀವು ನಾನು ಸರಳವಾಗಿ ಹೇಳ್ತೀನಿ. ನಾನು ಒಂದ್ಸಲ ನನಗೆ ತುಂಬಾ ಹತ್ತಿರ ಆದವ್ರು ಜೀವರಾಜ ಆಳ್ವಾಗಿದ್ರು, ನಾನು ಈ ಬಗ್ಗೆ ಬರೆದು. ಅವ್ರು ಒಂದ್ಸಲ ಕರೆದು ನನಗೆ ಹೇಳಿದ್ರು, ಬೆಂಗಳೂರಲ್ಲಿ ನಿನಗೆ ಮನೆನೇ ಇಲ್ವಂತೆ. ಹೌದಾ ಅಂತ. ಯಾಕೆ ಅಂತ ಕೇಳಿ, ಹೆಬ್ಬಾಳದ ಹತ್ರ ನನ್ನ ಲ್ಯಾಂಡ್ ಇದೆ, 1-2 ಎಕರೆ ಕೊಡ್ತಿತ್ತು. ನಾನು ಹೇಳಿದೆ, ನೋಡಿ, ನಾನು ನಿಮ್ ಸ್ನೇಹಿತ, ನಿಮ್ ಮನೆ ಬಂದು ತಿಂತೀನಿ, ಕಾಫಿ ಕುಡಿತೀನಿ, ನನ್ನ ವೈಯಕ್ತಿಕ ವಿಚಾರದಲ್ಲಿ ದಯವಿಟ್ಟು ನನಗೆ ಮನೆ ಇದೆಯೋ ಬಿಟ್ಟು ನಿಮ್ಗೆ ಸಂಬಂಧ ಇದ್ದಿರೋ ವಿಚಾರ ನಾ ಹೆಂಗ್ ಬಂದು ನನಗೆ ಸಂತೋಷವಾಗಿರ್ತೀನಿ. ಸೊ ಹೀಗಾಗಿ ನನಗೆ ನನ್ನ ಸಂತೋಷ ಬಹಳ ಮುಖ್ಯವಾದ್ದು. ಆದ್ರಿಂದ ನಾನು ಕೆಲವೊಂದು ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆಯ್ತಾ. ನನಗೆ ಈಗ ಹಲವರು ಈಗ ಆಫರ್ಗಳು ಮಾಡಿದ್ದಿದೆ, ನಾನಂತ ಯಾವ ಆಫರ್ ಅನ್ನು ಸ್ವೀಕರಿಸಲಿಲ್ಲ, ಯಾಕಂದ್ರೆ ನನ್ನ ಮನಸ್ಸು ಒಪ್ಪಲ್ಲ. ನನಗೆ ಬೇಸರ ಇಲ್ಲ, ಈಗ ನನ್ನ ಕೈಯಲ್ಲಿ ದುಡ್ಡು ಇಲ್ಲಪ್ಪ, ಈಗ ನಾನು ಮನೆ ಬಾಡಿಗೆ ಕೊಡೋಕೆ ದುಡ್ಡು ಕೊಡೋ ಇಲ್ಲದೆ ಎಷ್ಟೋ ದಿನ ಆಯ್ತು, ಮನೆ ಬಾಡಿಗೆ ಕೊಟ್ಟಿಲ್ಲ, ಕಾರ್ನ ಕಂತು ಕೊಡದೆ ಸೀಸ್ ಮಾಡೋದಕ್ಕೆ ನನಗೇನು ದುಃಖ ಬೇಸರ ಇಲ್ಲ. ಯಾಕಿಲ್ಲ ಅಂದ್ರೆ ನನಗೆ ಸಂತೋಷವಾಗಿರುವುದು ಯಾವುದು ಅದು ನನಗೆ ಮುಖ್ಯನೇ ಹೊರತು ಇದೆಲ್ಲ ನನಗೆ ಸಂತೋಷ ಕೊಡುತ್ತೆ ಅಂದ್ಕೊಂಡಿಲ್ಲ. ನನ್ನ ಕೈಲಿ ದುಡ್ಡಿಲ್ಲ ಅನ್ನೋದೇ ನನಗೆ ದುಡ್ಡಿಲ್ಲಪ್ಪ ಇಲ್ಲ ಅಷ್ಟೇ. ನನ್ನ ಹೆಂಡತಿ ಮಕ್ಕಳು ಸಫರ್ ಆಗ್ಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ನನ್ನ ಸಂತೋಷವನ್ನು ಬಿಟ್ಟಿರ್ಲಾರೆ.
ಪತ್ರಿಕೋದ್ಯಮ ನನಗೆ ಗಾಂಧಿ ನನ್ನ ಮೇಲೆ ಅತಿಯಾದ ಪ್ರಭಾವ ಬೀರಿತು. ಪತ್ರಿಕೋದ್ಯಮ ಗಾಂಧಿ ಅದು ಸತ್ಯದೆಡೆಗಿನ ಪಯಣ. ಒಬ್ಬ ಪತ್ರಿಕೋದ್ಯಮಿ ಆದವನಿದಾನಲ್ಲ, ಆತನೇ ಕರಪ್ಟ್ ಆದ್ರೆ ಇನ್ನೊಬ್ಬರನ್ನು ಪ್ರಶ್ನಿಸುವಂತ ನೈತಿಕತೆ ಎಲ್ಲಿ ಬರುತ್ತಾರಂತೆ. ಬಹಳ ನಮ್ಮ ಪತ್ರಿಕೋದ್ಯಮದಲ್ಲಿ ನಾವು ಕರಪ್ಟ್ ಆಗಕ್ಕೂ ಆಗಲ್ಲ, ಆಗ್ಕೂಡುದು. ಯಾಕಂದ್ರೆ ನಾನು ಬೇರೆಯವ್ರ ಪ್ರಶ್ನೆ ಮಾಡ್ಬೇಕಾದ್ರೆ ನಾನು ಸರಿಯಾಗಿ ಇರ್ಬೇಕಲ್ವಾ. ಸೊ ಆ ಕಾರಣಕ್ಕಾಗಿ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಒಂದು ಎರಡನೇದಾಗಿ ಈ ದುಡ್ಡು ಮಾಡೋದು ಒಂದು ಕಲೆ ಕಡ್ರಿ, ಆರ್ಟ್ ಅದು, ನಮಗ್ ಬರಲ್ಲ ಅದು. ಸೊ ಅದಕ್ಕೆ ನನ್ಗೆ ಬೇಸರ, ನಾನು ದುಡ್ಡು ಮಾಡಕ್ ಬರಲ್ಲ ಅಷ್ಟೇ. ಬಂದ್ರು ಮಾಡ್ತಿದ್ದೆ, ಬರಲ್ಲ. ನನಗೆ ನನ್ನನ್ನ ಬೆಳೆದು ವಾತಾವರಣ ನಾನು ಬೆಳೆಸ್ಬಿಟ್ಟಿದೆ. ನಮ್ದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ, ನಮ್ಮ ಅಪ್ಪ ನನ್ನ ಅಜ್ಜ ಎಲ್ಲ ಅಪ್ಪಟ ಪ್ರಾಮಾಣಿಕರು. ಈ ನನ್ನ ಸ್ವಲ್ಪ ಕರಪ್ಟ್ ಆಗಿ ಬೆಳೆಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಇನ್ನ ಚಾನಲ್ ಮಾಡ್ತೀನಿ, ಬೆಳೆಸಿಲ್ವಲ್ಲ. ಮತ್ತೆ ಅದ್ರ ಜೊತೆ ಓದು. ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ನಮ್ಮ ಮನೇಲಿ ಒಂದು 25,000 ಪುಸ್ತಕಗಳಿವೆ. ನಮ್ಮಪ್ಪ ನಾನು ಹೈಸ್ಕೂಲಿಗೆ ಹೋಗಕ್ಕಾದ್ರೆ ಇಂಗ್ಲಿಷ್ ಪುಸ್ತಕಗಳನ್ನ ಕೊಡ್ತಿದ್ದೆ, ಶೇಕ್ಸ್ಪಿಯರ್ ನಾಟಕಗಳನ್ನು, ಸಮರ್ಸೆಟ್ ಮಾಮನ ಕಾದಂಬರಿಗಳು, ಇಂಗ್ಲಿಷ್ ಕಲಿ ಮಗ, ಇದನ್ನು ಓದು ಅಂತ. ಅದ್ರ ಜೊತೆಗೆ ಹಳೆಗನ್ನಡ ಸಾಹಿತ್ಯ, ರನ್ನ, ಪಂಪ, ಹರಿಹರ, ರಾಘವಾಂಕ, ಜನ್ನ, ಪೊನ್ನ, ಕುವೆಂಪು, ಮುದ್ದಣ, ಬೇಂದ್ರೆ, ಈ ಸಾಹಿತ್ಯದ ಓದು ಇದೆಯಲ್ಲ, ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ, ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ. ಆದ್ರಿಂದ ನನಗೆ ನಾಳೆ ಬೆಳಗ್ಗೆ ಕರಪ್ಟ್ ಆಗ್ಬೇಕು ಅಂತಂದ್ರೂ ಆಗಕ್ಕಾಗಲ್ಲ. ದಟ್ ಇಸ್ ಮೈ ಪ್ರಾಬ್ಲಮ್. ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ನಿಲುವುಗಳು, ನಿಮ್ಮ ಬರಹಗಳು, ನಿಮ್ಮ ವಿಡಿಯೋಗಳು ಯಾವಾಗಲೂ ಮೋದಿ ವಿರುದ್ಧ, BJP ವಿರುದ್ಧ ಮತ್ತು RSS ವಿರುದ್ಧವಾಗಿರುತ್ತವೆ. ಯಾಕೆ? ಇದೊಂದು ತಾತ್ವಿಕತೆಗತ್ತೆ ಸಂಬಂಧಪಟ್ಟ. ನಾನು ಈ ದೇಶವನ್ನ ಅರ್ಥ ಮಾಡಿಕೊಂಡು ಬಗೆ ಇದೆಯಲ್ಲ, ನಾನು ಆರ್ಥಿಕತೆ ವಿಚಾರದಲ್ಲಿ ನನಗೆ ಗಾಂಧಿ ಪ್ರಣೀತವಾದ ಆರ್ಥಿಕತೆ ಬಹಳ ಮುಖ್ಯವಾದ. ಅದ್ರ ಜೊತೆಗೆ ಇಂಡಿಯಾ ಅನ್ನುವ ನಮ್ಮ ಈ ದೇಶದ ಕಲ್ಪನೆ ಇದೆಯಲ್ಲ, ಅದು ಇದರ ಪರಂಪರೆ ಇಲ್ಲಿ ಕೋಮು ಸೌಹಾರ್ದತೆಯ ಮೂಲಕವಾಗಿ ಇರುವಂತ. ಅಂದ್ರೆ ನೀವು ಬ್ರಾಹ್ಮಣ ದೇವರಿಗೆ ಪರ್ಯಾಯವಾಗಿ ಗ್ರಾಮೀಣ ದೇವತೆಗಳು ಬೆಳೆದಿವೆ. ನಮ್ಮ ಊರಿನಲ್ಲಿ ಇವತ್ತು ಅದ್ಭುತವಾದ ಜನಪದ ಪರಂಪರೆ ಇದೆ ಈ ದೇಶ. ಇದು ಬಹುತ್ವ. ಇಲ್ಲಿ ಬ್ರಾಹ್ಮಣರ ಜನಿವಾರ ಇದ್ದ ಹಾಗೆ ಲಿಂಗಾಯತರ ಶಿವದಾರ ಇದೆ ಅಲ್ವಾ. ಒಂದೊಂದು ಜಾತಿ ಸಮುದಾಯಕ್ಕೆ ಅವರ ಇದನ್ನು ತೋರಿಸುವಂತಹದ್ದು. ಫಾರ್ ಎಕ್ಸಾಂಪಲ್, ನೀವು ಕುರುಬರು ತಗೊಳ್ಳಿ, ಅವರಿಗೆ ಕನಕದಾಸರಿದ್ದಾರೆ ಅಲ್ವಾ. ಈ ಹಿಂದೂ ಮುಸ್ಲಿಂ ಸೌಹಾರ್ದತೆಗಾಗಿ ಶಿಶ್ನಾಳ್ ಶರೀಫ್ ಅಂತ ಇದ್ದಾರೆ. ಹಲವು ಮಸೀದಿಗಳಲ್ಲಿ ಹಲವು ಕಡೆ ಬ್ರಾಹ್ಮಣರು, ಹಿಂದೂಗಳು ಹೋಗ್ತಾರೆ. ಅಂತ ಒಂದು ಪರಂಪರೆಯನ್ನ ಯಾರಾದರೂ ನಾಶ ಪಡಿಸೋದಕ್ಕೆ ಹೊರಟ್ರೆ ದೇಶವೇ ನಾಶ ಆಗುತ್ತೆ. ಮತ್ತು ಇವರ ರಾಷ್ಟ್ರೀಯತೆಯ ಕಲ್ಪನೆನೇ ಅಪಾಯಕಾರಿಯಾದದ್ದು. ಅದು ಇವರದ ರಾಷ್ಟ್ರೀಯತೆ ಅಲ್ಲ, ಅದ್ರ ಜೊತೆಗೆ ರಿಲಿಜನ್ ಅಥವಾ ಧರ್ಮ ಇದೆ, ಧರ್ಮದ ಕಲ್ಪನೆ ಅಪಾಯಕಾರಿಯಾದದ್ದು. ಇದು ಈ ಬಲಪಂಥೀಯ ಇಂಥ ವಿಚಾರಧಾರೆ ಇದೆಯಲ್ಲ, ನಾಟ್ ಓನ್ಲಿ ಇನ್ ಇಂಡಿಯಾ, ಇಟ್ ಕ್ಯಾನ್ ಟೇಕ್ ಫಾರ್ ದಟ್. ಭಾರತಕ್ಕೆ ಮೋದಿ ಇದ್ದಾಗೆ ರಷ್ಯಾಕ್ಕೆ ಪುಟಿನ್ ಇದ್ದಾರೆ, ಅಮೆರಿಕ ಟ್ರಂಪ್ ಇದ್ದ ಪುಣ್ಯ ಬುದ್ಧಿವಂತರು ಕಳ್ಸಿಕೊಟ್ರು ಅಲ್ವಾ, ಇಂಗ್ಲೆಂಡ್ಗೆ ಬೋರಿಸ್ ಜಾನ್ಸನ್ ಇದ್ದಾರೆ. ಇವರೆಲ್ಲ ಈ ಬಲಪಂಥೀಯ ರಾಜಕಾರಣ ಏನಿದೆ, ಅದು ಆ ರಾಷ್ಟ್ರೀಯತೆಯ ಕಲ್ಪನೆಯನ್ನ ನಾಶಪಡಿಸ್ತಾ ಅದು ವಿಶ್ವದ ಎಲ್ಲೆಡೆ ವಿಸ್ತೃತ ಆದದ್ದು. ಅದರ ರೂಪವನ್ನ ನಾವು ಇಂಡಿಯಾದಲ್ಲಿ, ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಅವರು ಹೇಗೆ ಅಂದ್ರೆ, ಅವರ ಇಡೀ ರಾಜಕಾರಣ ಏನಿದೆ ಅದು ಇಲ್ಲಿಯ ಬಹುತ್ವವನ್ನ ನಾಶಪಡಿಸುವ ರಾಜಕಾರಣ. ಒಂದು ಧರ್ಮ ಅನ್ನೋದು ನಾನು ಯಾವತ್ತೂ ಒಪ್ಕೊಳಕ್ಕಾಗಲ್ಲ ಇಂಡಿಯಾದಲ್ಲಿ. ಹಿಂದುತ್ವ, ಇದು ಹಿಂದೂ ರಾಷ್ಟ್ರ ಅಂದ್ರೆ ಭಾರತ ಸತ್ತು ಹೋಯ್ತು, ಜೀವ ಹೋಯ್ತು, ಉಸಿರು ಹೋಯ್ತು. ಇಂತಹ ಕಲ್ಪನೆ, ಹಿಂದುತ್ವದ ಕಲ್ಪನೆನೇ ಅಪಾಯಕಾರಿ ಆದ್ದು. ಇಲ್ಲಿ ಎಲ್ಲ ನೋಡಿ, ಹಿಂದೂಸ್ತಾನಿ ಸಂಗೀತ ಮುಸ್ಲಿಮರ ಕೊಡುಗೆ ಇದೆ, ಸೂಫಿಗಳು ಅದ್ಭುತವಾದ ಕೊಡುಗೆ ಇದೆ. ಇದೆಲ್ಲ ನಮ್ಮ ಭಾರತೀಯರ ಮನಸ್ಸನ್ನ ರೂಪಿಸಿದೆ ಕಣ್ರಿ. ಅಂತ ಭಾರತೀಯ ಮನಸ್ಸನ್ನ ನಾಶಪಡಿಸುವ ರಾಜಕಾರಣ ಇದೆಯಲ್ಲ, ಅಂದ್ರೆ ಈ ಬಹುತ್ವದ ರಾಜಕಾರಣ, ಈ ರಾಜಕಾರಣದ ಅಪಾಯ ಏನು, ಬಹುತ್ವವನ್ನು ನಾಶಪಡಿಸ್ತಾ ಅವರು ಈ ಕೋಮು ರಾಜಕಾರಣಕ್ಕೆ ಹೋಗುವ ಮೂಲಕ ಬಹುಸಂಖ್ಯಾತರನ್ನ ಒಗ್ಗೂಡಿಸೋದು. ಅದಕ್ಕೆ ನೀವು ರಿಲಿಜನ್ ಅನ್ನ, ದೇಶಭಕ್ತಿಯನ್ನ ಬಳಸ್ತಾ. ದೇಶಭಕ್ತಿಯ ಇವರ ವ್ಯಾಖ್ಯಾನ ಇಟ್ ಸೆಲ್ಫ್ ರಾಂಗ್, ಅಲ್ವೇ ಅಲ್ಲ. ಅದು ರಾಷ್ಟ್ರೀಯತೆ ಹಾರಿಬಲ್ ಆದ್ದು. ಗಾಂಧಿ ನಮ್ಗೆ ಇದಕ್ಕೆಲ್ಲ ಮುಖ್ಯ ಆಗೋದು ಇದಕ್ಕೆ. ಗಾಂಧಿ ಈ ದೇಶವನ್ನ ಅರ್ಥ ಮಾಡಿಕೊಂಡಿದ್ದ. ಅದ್ರ ಜೊತೆಗೆ ಅಂಬೇಡ್ಕರ್. ನಮ್ಗೆ ಗಾಂಧಿ ಬೇಕು, ಅಂಬೇಡ್ಕರ್ ಬೇಕು, ಬಸವರಾಜ ಬೇಕು. ಬಸವಣ್ಣನಂತವ್ರು ಇನ್ನೊಬ್ಬ ಕ್ರಾಂತಿಕಾರಿ ಇರಕ್ ಸಾಧ್ಯ ಇಲ್ಲ. ಸೊ ಇದು ಮಿಕ್ಸ್ ಆಗ್ಬೇಕು ರಾಜಕಾರಣದಲ್ಲಿ, ಬದುಕಿನಲ್ಲಿ, ನಮ್ಮ ಬದುಕಿನಲ್ಲಿ ಇರ್ಲಿ ರಾಜಕಾರಣ. ಒಂದ್ ಕಡೆ ಅಂಬೇಡ್ಕರ್ ಇರ್ಬೇಕು, ಒಂದ್ ಕಡೆ ಬಸವಣ್ಣ ಇರ್ಬೇಕು.
ಯು ಸಿ ದಟ್ ಇಸ್ ದ ಥಿಂಗ್ ವಾಟ್ ವಿ ವಾಂಟ್. ನೀವು ಅದಿಲ್ಲದೇನೆ ನೀವು ವೈದಿಕ ರಾಜಕಾರಣ, ವೈದಿಕ ಪರಂಪರೆ ರಾಜಕಾರಣ ಮಾಡೋದು, ನೀವು ಆಹಾರದ ವಿಚಾರದಲ್ಲಿ ಬಹುತ್ವವನ್ನು ನಾಶಪಡಿಸೋದು, ಇಂಥದೇ ತಿನ್ಬೇಕು ಅನ್ನೋದು, ಇಂಥದೇ ಮಾತಾಡ್ಬೇಕು ಅನ್ನೋದು, ಇಂಥದೇ ನಿಂತ್ಕೋಬೇಕು ಅನ್ನೋದು, ಇದಕ್ಕಿಂತ ದೊಡ್ಡ ಸರ್ವಾಧಿಕಾರ ಇರಕ್ ಸಾಧ್ಯನೇ ಇಲ್ಲ ಅಲ್ವಾ? ನಿಮ್ಗೆ ಬೇಕಾದ ಆಹಾರ ನೀವು ಸ್ವೀಕರಿಸಬೇಕು, ನೀವು ಬೇಕಾದ ದೇವರನ್ನ ನೀವು ಪೂಜಿಸ್ಬೇಕು, ಬೇಡ ಅಂದ್ರೆ ಬಿಡ್ಬೇಕು. ಚಾರ್ವಾಕ ಧರ್ಮ ವೇದ ಕಾಲದಲ್ಲಿ ಇತ್ತು ಈ ದೇಶದಲ್ಲಿ. ನೀವು ಇದಕ್ಕೆ ಡಿಕ್ಟೇಟ್ ಮಾಡಕ್ ಆಗಲ್ಲ. ನೀವು ಯಾವನ್ ಡಿಕ್ಟೇಟ್ ಮಾಡ್ತಾರೆ ನೀವು ಈ ದೇಶದ ವಿರೋಧಿಗಳು. ಅಂತ ವಿರೋಧಿಗಳನ್ನ ನಾವು ವಿರೋಧಿಸದೆ ಅವರು ದೇವರ ಅವತಾರ, ವಿವೇಕಾನಂದರ ಅವತಾರ ಅಂತ ಉಳಿದವ್ರು ಹೇಳಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಯುವಕರು ಕೇಳ್ತಿರ್ತಕ್ಕಂಥ ಒಂದು ಸ್ಪಷ್ಟವಾದ ಪ್ರಶ್ನೆ ಏನು ಅಂತಂದರೆ, ಈ ಮೀಡಿಯಾದವರು, ಮೋದಿ ವಿರೋಧಿಗಳು, ಲಿಬರಲ್ಸ್ ಯಾಕೆ ಕೇವಲ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ತಾರೆ? ಬೇರೆ ಧರ್ಮದವರು, ಬೇರೆ ಧರ್ಮದ ಯುವಕರು ಏನಾದರೂ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡೋದಿಲ್ಲ. ಆದರೆ ಹಿಂದೂ ಧರ್ಮದ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಇಡೀ ಧರ್ಮವನ್ನು ದೂಷಿಸುವ ಕೆಲಸ ನಡೀತಾ ಇದೆ. ಯಾಕೆ ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ? ಒಂದು ಧರ್ಮ ಮತ್ತು ಧಾರ್ಮಿಕತೆಯ ನಡುವಿನ ವ್ಯತ್ಯಾಸ ನಮ್ಗೆ ಗೊತ್ತಿರಬೇಕು. ಧರ್ಮ ಬೇರೆ, ಧಾರ್ಮಿಕತೆ ಬೇರೆ. ಇದು ಬಹಳ ಮೊದಲನೇ ಪಾಯಿಂಟ್. ಎರಡನೇದು, ಧರ್ಮದ ರಿಚುವಲ್ಸ್ಗಳೇನಿವೆ ಅದು ದಾರಿ ಮಾತ್ರ, ಅದು ಅಂತಿಮ ಅಲ್ಲ. ರಿಚುವಲ್ಸ್, ನೀವು ರಿಚುವಲ್ಸ್ ಹಿಡ್ಕೊಂಡು ಯಾವಾಗ ನೀವು ಇದನ್ನ ಮಾಡ್ತೀರಿ ಆವಾಗ ಸಮಸ್ಯೆ ಪ್ರಾರಂಭ. ನಾನು ಗೀತೆಯನ್ನು ಓದಿದ್ದೇನೆ, ಕುರಾನ್ ಓದಿದ್ದೇನೆ, ಬೈಬಲ್ ಅನ್ನ ಓದಿದ್ದೇನೆ, ಚಿದ್ದು ಕೃಷ್ಣಮೂರ್ತಿಯನ್ನ ಓದಿದ್ದೀನಿ, ರಜನೀಶ್ ಅನ್ನ ಓದಿದ್ದೀನಿ. ನನಗಾದ ಮಟ್ಟಿಗೆ ನಾನು ಈ ಧರ್ಮವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಯತ್ನ ಮಾಡಿದ್ದೀನಿ. ನಾವು ಈ ಆಚರಣೆಯನ್ನ ಹಿಡ್ಕೊಂಡಿರ್ತೀವಿ. ಇನ್ನು ಇಸ್ಲಾಂ ಅನ್ನ ಹೇಳ್ತಾ ಹೋದ್ರೆ, ಇಸ್ಲಾಂ ಇಟ್ಸ್ ಯಂಗೆಸ್ಟ್ ರಿಲಿಜನ್ ಇನ್ ದಿಸ್ ವರ್ಲ್ಡ್. ದಟ್ ಇಸ್ ಒನ್ ಥಿಂಗ್. ಅದರ ಜೊತೆಗೆ ಇಸ್ಲಾಂನ ಭ್ರಾತೃತ್ವದ ಪ್ರಶ್ನೆ ಏನಿದೆ ಅದೆಲ್ಲ ಯಾಕೆ ಸಮಸ್ಯೆಯಾಗಿ ಮರ್ತೋಗ್ಬಿಟ್ಟು ಉಳಿದು ಬರುತ್ತೆ ಅಂದ್ರೆ, ಈ ಧರ್ಮದ ನಡುವೆ ಇರುವಂತಹ ಮಧ್ಯವರ್ತಿಗಳಿದ್ದಾರೆ ನೋಡಿ. ಈಗ ಇಸ್ಲಾಮಿಗಾದ್ರೆ ಮೌಲ್ಯಗಳಿದ್ದಾರೆ, ಅವ್ರ ಮಧ್ಯವರ್ತಿಗಳು ಅಲ್ವಾ. ಇಲ್ಲಿ ನಮ್ಗೆ ಹಿಂದೂಯಿಸಂಗೆ ಪೂಜಾರಿಗಳಿದ್ದಾರೆ, ಅವರು ಮಧ್ಯವರ್ತಿಗಳು. ಕ್ರಿಶ್ಚಿಯಾನಿಟಿಗೆ ಪಾದ್ರಿಗಳಿದ್ದಾರೆ, ಅವರು ಈ ಮಧ್ಯವರ್ತಿಗಳು ಮಹಾನ್ ಅಪಾಯಕಾರಿಗಳೇ. ಅವರು ತಾವು ಉಳಿದುಕೊಳ್ಳುವುದಕ್ಕಾಗಿ ಧರ್ಮದ ಮೂಲ ಸತ್ವವನ್ನ ನಾಶಪಡಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಉಳ್ಕೋಬೇಕು, ಪೂಜಾರಿಗಳಿಗೂ ಉಳ್ಕೋಬೇಕು, ಮೌಲ್ಯಗಳಿಗೂ ಉಳ್ಕೋಬೇಕು, ಪಾದ್ರಿಗಳಿಗೂ ಉಳ್ಕೋಬೇಕು. ಒನ್ ಇಸ್ ಮೋರ್. ಎರಡನೇದಾಗಿ ಇಸ್ಲಾಮಿನ ಸಮಸ್ಯೆ ಎಲ್ಲಿದೆ ಅಂದ್ರೆ, ಇಸ್ಲಾಂ ಹುಟ್ಟಿದ ಸಂದರ್ಭ ಇದೆಯಲ್ಲ, ಒಂದು 1500 ವರ್ಷಗಳ ಹಿಂದೆ, ಯಂಗೆಸ್ಟ್ ರಿಲಿಜನ್. ಆಗಿನ ಅರಬ್ ಸಮುದಾಯ ಹೇಗಿತ್ತು ಅನ್ನುವ ಆಧಾರದ ಮೇಲೆ ಆ ರಿಲಿಜನ್ ಸಾಮಾಜಿಕ ನಿಯಮಗಳನ್ನು ರೂಪಿಸಿದೆ. ಅಲ್ಲಿ ಬಹುತ್ವ ಬರುವುದಕ್ಕೂ ಕಾರಣ ಇದೆ, ಯಾಕಂದ್ರೆ ಅಲ್ಲಿ ಸತತವಾಗಿ ಯುದ್ಧಗಳು ನಡೀತಾ ಇತ್ತು, ರಕ್ತದ ಮಧ್ಯೆ ಇದ್ದು ಹುಟ್ಟಿದಂತ ಧರ್ಮ ಅದು. ಸೊ ಆ ಕಾರಣಕ್ಕಾಗಿ ಬಹಳಷ್ಟು ಮಹಿಳೆಯರು ಅನಾಥರಾಗ್ತಾರೆ ಅನ್ನೋ ಕಾರಣದಕ್ಕಾಗಿ ಅವರಿಗೆ ಬಹುತ್ವದ ಮದುವೆ ಮತ್ತು ಬಹುತೇಕ ಅಲ್ಲಿಯ ಸಾಮಾಜಿಕ ನಡೀತು. ಬಟ್ ನೀವು ಕುರಾನ್ ಓದಿದ್ರೆ ಅದರ ಆಧ್ಯಾತ್ಮಿಕತೆ ಇದಕ್ಕಿಂತ, ಮತ್ತು ನನಗೆ ಎಲ್ಲ ಧರ್ಮದ ಆಧ್ಯಾತ್ಮಿಕತೆ ಒಂದೇ ಕಾಣುತ್ತೆ. ಹಿಂದೂ ಇರ್ಲಿ, ಕ್ರಿಶ್ಚಿಯಾನಿಟಿ ಇರ್ಲಿ, ಇದಿರ್ಲಿ. ನಿಮ್ಗೆ ಬಹಳ ಸರಳವಾಗಿ ಹೇಳ್ತೀನಿ. ನೀ ಹಿಂದೂಯಿಸಂನ ಬಹುತೇಕ ಸಂಸ್ಕೃತ ಶ್ಲೋಕಗಳಿರ್ತಾವಲ್ವಾ, ಅದಕ್ಕೊಂದು ವೈಬ್ರೇಷನ್, ಇಟ್ ಕ್ರಿಯೇಟ್ಸ್ ಅ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್. ಹಾಗೇನೆ ನೀವು ಬೆಳಗ್ಗೆ ಅವ್ರು ಅಲ್ಲಾಹು ಅಕ್ಬರ್ ಅಂದ್ರೆ ದೇವರೇ ನೀನು ದೊಡ್ಡವನು ಅಂತ ಅವ್ರು ಅರಬಿಯಲ್ಲಿ ಹೇಳ್ತಾರೆ, ಅದಕ್ಕೊಂದು ವೈಬ್ರೇಷನ್ ಇದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯ ಪ್ರಾರ್ಥನೆಗಳಿದೆಯಲ್ಲ, ಅದು ನಮ್ಮ ಭಕ್ತಿ ಪಂಥಕ್ಕೆ ಹತ್ತಿರ ಬಂದಿದೆ, ದೇವರಿಗೆ ಸಬ್ಮಿಟ್ ಆಗೋದಿಲ್ಲ. ಆದ್ರಿಂದ ಈ ಧರ್ಮಗಳ ನಡುವೆ ವ್ಯತ್ಯಾಸ ಇಲ್ಲ, ಅದ್ರ ಗುರಿ ಕೂಡ ವ್ಯತ್ಯಾಸ ಇಲ್ಲ, ದಾರಿಗಳು ಬೇರೆ. ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೀನಿ, ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ನಾನು ವಿಜಯನಗರದಲ್ಲಿ ಕೂತಿದ್ದೀನಿ. ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ನಾನು ಮೈಸೂರು ರೋಡ್ ಮೂಲಕ ಹೋಗ್ಬೋದು, ಓಕಳಿಪುರಂ ಮೂಲಕ ಹೋಗ್ಬೋದು, ರಾಜಾಜಿನಗರದ ಮೂಲಕ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಂದೊಂದು ದಾರಿಗಳು. ಈ ದಾರಿಯಲ್ಲಿ ಯಾವುದು ಶ್ರೇಷ್ಠ ಅನ್ನೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಎಲ್ಲ ಧರ್ಮಗಳ ಗುರಿ ಇದೆಯಲ್ಲ, ಅದು ದೇವರ ಬಳಿ ಹೋಗುವುದೇ ಆಗಿದೆ, ದೇವರ ಕಲ್ಪನೆ ಹೋಗುವುದಾಗಿ. ಆದ್ರಿಂದ ಅದ್ರಲ್ಲಿಲ್ಲ ನಾವು ರಿಚುವಲ್ಸ್ ಸಲುವಾಗಿ ಹೋಗ್ತಾರೆ. ಅಂದ್ರೆ ದಾರಿಲಿ ಹೋಗ್ಬೇಕಾದ್ರೆ ಏನೋ ಸಿಗುತ್ತೆ ಬಿಡುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದು, ಯಾವತ್ತೂ ಕೂಡ ಅಲ್ಪಸಂಖ್ಯಾತರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ ಅಂತ ನಮ್ಗೆ ಗೊತ್ತು. ಯಾವಾಗಲೂ ಅಷ್ಟೇ. ನಾವು ಒಂದು ಊರಿನಲ್ಲಿ, ನೀವೆಲ್ಲ ಗೊತ್ತಿದೆ, ಉತ್ತರ ಕರ್ನಾಟಕದ ಬಂದವರು, ಒಂದು ಊರಲ್ಲಿ ಯಾವ ಕಮ್ಯುನಿಟಿ ಕಡಿಮೆ ಇರುತ್ತೆ ಅವ್ರು ಹೆಚ್ಚು ಅಗ್ರೆಸಿವ್. ಬಹಳ ಸರಳವಾದ